ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸಹಿತ ಇವತ್ತು ಏನು ಮಾಡತ್ತನಂದ್ರೆ ನೋಡಿರಿ, ಹಸಿರನ್ನು ಮೆಣಸಿನ್ಕಾಯಿ ತೊಗೊಂಡು ಇವು ನಮ್ಮ ಹಿತ್ತಲಾಗಿದ್ದು ರೀ. ಈಗ ಚಂದ ಮೆಣಸಿನ್ಕಾಯಿ ಆಗಿದ್ದು ನೋಡಿ, ನನಗೆ ಉಪ್ಪಿನಕಾಯಿ ಹಾಕೊಂಡು ತಿನ್ಬೇಕು ಅನ್ಸಾಕೈತೆ ರೀ. ಅದು ನೋಡಿ ಹಿಂಗೆ ಕಟ್ ಮಾಡಿ ಎಲ್ಲ ಇಟ್ಕೊಂಡ್ನು. ಅದಕ್ಕೊಂದು ನಿಂಬೆ ಹಣ್ಣು ತೊಗೊಂಡಿನ್ರು, ಮತ್ತು ಅಷ್ಟು ಬೆಳ್ಳುಳ್ಳಿ, ಮೆಂತ್ಯ ಕಾಳು, ಕೊತ್ತಂಬರಿ ಕಾಳು, ಜೀರಿಗೆ, ಸಾಸ್ಮೆ ಎಲ್ಲನೂ ಇರ್ತವೆ. ಹಿಂಗೆ ಹುರಿಯಾಕತ್ತೀನಿ ನೋಡಿರಿ. ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಎಲ್ಲ ಚಂದಂಗೆ ಹುರ್ಕೋಬೇಕ್ರಿ ತಾವು. ಈಗ ಇದಕ್ಕೆ ಒಂದು ನಿಂಬೆ ಹಣ್ಣೆಲ್ಲ ಹಾಕಾಕತ್ತೀನಿ ನೋಡ್ರಿ. ಹಿಂಗೆ ರಸ ಎಲ್ಲ ಹಾಕ್ಬೇಕ್ರಿ. ಹುಳಿ ಹಾಕಿದ್ರೆ ಟೇಸ್ಟ್ ಆಕ್ಕ ಉಪ್ಪಿನಕಾಯಿ. ಈಗ ಹುರಿದಿಟ್ಟಿದ್ರು ಮಸಾಲೆ ಎಲ್ಲ ತರಿ ರುಬ್ಕೋಬೇಕ್ರಿ. ಇದೂ ಬೆಳ್ಳುಳ್ಳಿನೂ ತರಿ ಹಿಂಗೆ ಜಜ್ಜಿ ಹಾಕ್ಕೋಬೇಕು. ಮಿಕ್ಸ್ ಮಾಡತ್ತೇನೆ ನೋಡ್ರಿ. 1-2 ಚಮಚ ಉಪ್ಪು ಹಾಕ್ಕೋಬೇಕ್ರಿ. ಒಂದು ಸ್ವಲ್ಪ ಉಪ್ಪು ಜಾಸ್ತಿನೇ ಇರ್ಬೇಕು ಇದಕ್ಕೆ, ಅಂದ್ರೆ ಟೇಸ್ಟ್ ಆಕಾವ. ಖಾರ ಇರ್ತೈತಿ ಅಲ್ರಿ, ಅದಕ್ಕೆ ಅರಿಶಿನ ಪುಡಿ 1 ಚಮಚಿ ಎಲ್ಲ ಸರಿಯಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಚಮಚದಲ್ಲಿ ಹುಳಿ ಎಲ್ಲ ಅದ್ರೊಳಗೆ ಸೇರ್ಕೊಳ್ಳಂಗೆ. ಇನ್ನು ನೋಡ್ರಿ, ಮಸಾಲೆ ಎಲ್ಲ ತರಿ ಮಾಡ್ಕೊಂಡನು. ಈಗ ಇದಕ್ಕೆ ಹಾಕ್ತಾನು. ಇದು ಹಾಕಿ ಹಿಂಗೆಲ್ಲ ಸರಿಯಾಗಿ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಉಪ್ಪಿನಕಾಯಿ ಚಲೋ ಆಗಿರ್ತಾವ್ರಿ ಇವ. ಅನ್ನದ ಜೊತೆ, ರೊಟ್ಟಿಗೆ, ಚಪಾತಿಗೆ ತಿನ್ಕೊಂಡು ಹಂಗೆ ಒಂದೊಂದು ಸೈಡ ಹಚ್ಕೊಂಡು ಕಡ್ಕೊಂಡು ತಿನ್ನಕ್ಕೆ ಮಸ್ತ್ ಹತ್ತಾವ್ರಿ. ಇದಕ್ಕೊಂದಿಟ್ಟು ಹಿಂಗೆ ಹಾಕಿ ಒಗ್ಗರಣೆ ಹಾಕ್ತೀನಿ ರೀ. ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಈಜಿ ಐತ್ರಿ ಮಾಡೋದು. ಒಂದು ಸ್ವಲ್ಪ ಖಾರ ಕಡಿಮೆ ಇದ್ದಿದ್ದು ಮೆಣಸಿನ್ಕಾಯಿ ತೊಗೊಂಡು ಮಾಡ್ರೆ ಭಾಳ ಚಲೋ ಆಕ್ಕಾವ್ರಿ. ನೋಡಿರಿ, ಕಲರ್ ಎಷ್ಟು ಚಂದ ಕಾಣತೈತ್ರಿ. ಮಾಡಿ ಹಿಂಗೆ ಮಾಡಿ ಒಂದು ಡಬ್ಬ್ಯಾಗ ಹಾಕಿ ಬಿಟ್ಕೊಂಡಾಗ 1 ತಿಂಗಳು ಆರಾಮ್ ಇಟ್ಕೊಂಡು ತಿನ್ಬೋದು ರೀ ತಾವು. ಫ್ರೀಜ್ನಾಗೂ ಇಟ್ಕೋಬೋದು, ಅಥವಾ ಇಲ್ಕ ಹೊರಗೂ ಇಟ್ಕೋಬೋದು. ಈ ಡಬ್ಬಿ ಒಳಗೆ ಹಾಕಿಟ್ಟಿನಿ ನೋಡ್ರಿ. ಹಿಂಗೆ ಎಷ್ಟು ಚಂದ ಕಾಣತ್ತಾವೆ. ನಾ ಮಾಡಿದ್ದು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.